ನೋಡಿ, ದರ್ಶನ್ ಅವರು ಜೈಲಲ್ಲಿದ್ದಾಗ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಯಿತು. ಶಾಸ್ತ್ರಿ ಮೊನ್ನೆ ಎಷ್ಟು 16 ವರ್ಷ ಆಯಿತು ಅನ್ನೋ ಕಾರಣಕ್ಕಾಗಿ ನವಗ್ರಹ ರಿಲೀಸ್ ಆಯಿತು. ಆಮೇಲೆ ದರ್ಶನ್ ಅವರ ಸಿನಿಮಾದಲ್ಲಿ ಅತಿ ಹೆಚ್ಚು ಸಂಪಾದನೆ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಬಹಳ ದೊಡ್ಡ ಹೆಸರು ತಂದು ಕೊಡ್ತು ದರ್ಶನ್ಗೆ. ಈಗ ನೀವು ಶಾಸ್ತ್ರಿ ರಿಲೀಸ್ ಆದಾಗ ಎಲ್ಲ ಕಡೆ ಸುದ್ದಿ ಬಂದಿತ್ತು, ಹೌದಾ? ಆಮೇಲೆ ಮೊನ್ನೆ ನವಗ್ರಹ ರಿಲೀಸ್ ಆದಾಗ ಎಲ್ಲ ಕಡೆ ಸುದ್ದಿ ಆಗಿತ್ತು, ನಾಳೆ ಆಗತ್ತೆ ಅಂತೇಳಿ. ಈ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಗುತ್ತೆ ಅಂತ ಎಲ್ಲಾದರೂ ಸುದ್ದಿ ಓದಿದ್ರೆ ನೀವು? ಓದಿಲ್ಲ ಅಲ್ವಾ? ಬಟ್ ರಿಲೀಸ್ ಆಗಿದೆ. ಎಲ್ಲಿ ರಿಲೀಸ್ ಆಗಿದೆ? ಮೇನ್ ಥಿಯೇಟ್ರಲ್ಲಿ ಅಲ್ಲ, ಯಾವುದೋ ಒಂದು JP ನಗರದಲ್ಲಿ ಒಂದು ಥಿಯೇಟ್ರ್ ರಿಲೀಸ್ ಆಗಿದೆ. ಇದು ಅಭಿಮಾನಿಗಳಿಗೆ ಕಿರಿಕಿರಿ ಆಗಿದೆ. ಗೊತ್ತೇ ಇಲ್ಲ, ಯಾಕೆ ಹಿಂಗೆ ರಿಲೀಸ್ ಮಾಡಿದ್ರಿ? ಆಮೇಲೆ ಬುಕ್ ಮೈ ಶೋದಲ್ಲೂ ಇಲ್ವಂತೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಸಿನಿಮಾ ರಿಲೀಸ್ ಆಗಿತ್ತು, ಅಭಿಮಾನಿಗಳು ಸಂಭ್ರಮದಿಂದ ಕುಣಿದು ಕುಪ್ಪಳಿಸಬೇಕಿತ್ತು. ಆದರೆ ದರ್ಶನ್ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ನಿರ್ಮಾಪಕರ ಒಂದು ತಪ್ಪಿಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನೆಲ್ಲ ಆಯಿತು, ಯಾಕಾಯಿತು, ಬನ್ನಿ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಸಂಗೊಳ್ಳಿ ರಾಯಣ್ಣ ರೀ-ರಿಲೀಸ್ ಅವ್ಯವಸ್ಥೆ, ಖಾಲಿ ಥಿಯೇಟರ್, ದರ್ಶನ್ ಫ್ಯಾನ್ಸ್ ವಾರ್. ದರ್ಶನ್ ನಟನೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಇಂದು ಮರು ಬಿಡುಗಡೆಯಾಗಿದೆ. ಆದರೆ ದರ್ಶನ್ ಅಭಿಮಾನಿಗಳೇ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಪ್ರಚಾರ ಮಾಡಿಲ್ಲ, ಸಿನಿಮಾಕ್ಕೆ ಮೇನ್ ಥಿಯೇಟರ್ ನೀಡಿಲ್ಲ, ಬುಕ್ ಮೈ ಶೋನಲ್ಲಿಯೂ ಸಹ ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ ಎಂದು ಅಭಿಮಾನಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. JP ನಗರದ ಸಿದ್ಧಲಿಂಗೇಶ್ವರ ಚಿತ್ರಮಂದಿರದಲ್ಲಿ ಸಂಗೊಳ್ಳಿ ರಾಯಣ್ಣ ಶೋ ಹಾಕಲಾಗಿತ್ತು. ಸಿನಿಮಾ ವೀಕ್ಷಣೆ ಮಾಡಲು ಬಂದ ಅಭಿಮಾನಿಗಳು ಮಾಧ್ಯಮದವರ ಮುಂದೆ ಅಸಮಾಧಾನ ತೋಡಿಕೊಂಡ್ರು. ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ, ಕನ್ನಡ ಪ್ರೇಮ ಸಾರುವ ಸಿನಿಮಾ. ಈ ಸಿನಿಮಾಗೆ ವೀರೇಶ್ ಮತ್ತಿತರ ಚಿತ್ರಮಂದಿರಗಳನ್ನು ನೀಡಬೇಕಾಗಿತ್ತು. JP ನಗರದ ಸಿದ್ಧಲಿಂಗೇಶ್ವರ ಚಿತ್ರಮಂದಿರ ನೀಡಿರುವುದು ಸರಿಯಲ್ಲ ಎಂದಿದ್ದಾರೆ. ದರ್ಶನ್ ಸಿನಿಮಾ ನೋಡುವ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಸೂಕ್ತ ಮಾಹಿತಿಯನ್ನೇ ನೀಡಿಲ್ಲ. ನಿನ್ನೆ ರಾತ್ರಿ ತನಕ ಬುಕ್ ಮೈ ಶೋನಲ್ಲಿ ಅಪ್ಡೇಟ್ಸ್ ನೀಡಿಲ್ಲ. ಸಿದ್ಧಲಿಂಗೇಶ್ವರ ಚಿತ್ರಮಂದಿರದ 10 ಗಂಟೆ ಶೋ ಫುಲ್ ಆಗಿದೆ ಎಂದು ಬುಕ್ ಮೈ ಶೋನಲ್ಲಿ ತೋರಿಸಲಾಗ್ತಾ ಇದೆ. ಆದರೆ ಥಿಯೇಟರ್ ಖಾಲಿ ಹೊಡೆಯುತ್ತಿದೆ ಎಂದು ಫ್ಯಾನ್ಸ್ ಅಸಮಾಧಾನ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮಗೆ ರಿಟ್ರೀವ್ ಮಾಡೋಕ್ಕಾಗಲ್ಲ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋದು, ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2, 3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ, 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂತಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು,
ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ, ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋರು, ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು ಲೇಟೆಸ್ಟ್ ಸುದ್ದಿ. ಓಕೆ, ನೋಡಿ, ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ. 1000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ. 20ಕ್ಕೂ ಹೆಚ್ಚು ಸಾಕ್ಷಿಗಳು ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ಇದು ಮೊದಲನೇ ಇದೇನಲ್ಲ, 2-3 ಇನ್ನೂ ಕೊಡ್ಬೋದು ಬೇಕಿದ್ರೆ, ಇಲ್ಲ ಅಂತಲ್ಲ. ಯಾವಾಗ ಹೆಚ್ಚೆಚ್ಚು ಮಾಹಿತಿಗಳು ಬರುತ್ತೆ. ಯಾಕಂದರೆ ನಿಮಗೆ ಮೊದಲನೇ ಚಾರ್ಜ್ ಶೀಟ್ ಇದೆಯಲ್ಲ, 90 ದಿನಗಳೊಳಗೆ ಕೊಡಬೇಕು, 3 ತಿಂಗಳೊಳಗಾಗಿ. ಅದು ಕಾನೂನು ಮಾಡಿದ್ದಾರೆ. ಇಲ್ಲಾಂದರೆ ಮೊದಲು ಏನಾಗ್ತಾ ಇತ್ತು ಅಂದರೆ, ಈ ಪೊಲೀಸರು ಸುಮ್ಮನೆ ಅದನ್ನು ಡಿಲೇ ಮಾಡ್ತಾರೆ. 6 ತಿಂಗಳು, 1 ವರ್ಷ, ಆಗಿಲ್ಲ ಅಂತ. ಈ ಥರ ಕೆಲವರನ್ನ ಬಚಾವ್ ಮಾಡೋಂಥ ಚಾನ್ಸ್ ಇದೆ ಅಂತ ಅಂದ್ಬಿಟ್ಟು ಕೋರ್ಟ್ ಕೂಡ 90 ಡೇಸ್ ಒಳಗೆ ಕೊಟ್ಟುಬಿಡಬೇಕು ಅಂತ ನಿರ್ಧಾರ ಮಾಡಿಬಿಡ್ತು. ಹಾಗಾಗಿ 90 ಡೇಸ್ ಒಳಗೆ ಕೊಟ್ಟುಬಿಡ್ಬೇಕು, 90 ದಿನದೊಳಗೆ ಕೊಟ್ಟುಬಿಡ್ಬೇಕು. ಆಮೇಲೆ ಇನ್ನಿತರ ಕೇಸ್ ಇರುತ್ತೆ. ಈಗ ಈ ಬಾಂಬ್ ಬ್ಲಾಸ್ಟ್ ಕೇಸ್ ಇದೆಯಲ್ಲ, ಯಾವುದು ರಾಮೇಶ್ವರಂ ಕೆಫೆ, ಇಂಥದ್ದೆಲ್ಲ, ಇದಕ್ಕೆಲ್ಲ ಸ್ವಲ್ಪ ಟೈಮ್ ಇದೆ. ಕೆಲವುದಕ್ಕೆ 120 ಡೇಸ್, ಕೆಲವುದಕ್ಕೆ 60 ದಿವಸ, ಹೀಗೆಲ್ಲ ಇದೆ. ಕೊಲೆ ಕೇಸಲ್ಲಿ 90 ಡೇಸಲ್ಲಿ ಕೊಡಬೇಕು, ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ನೀವು ಕೊಡ್ತಾ ಹೋಗಿ ಅಂತ, ಆ ಥರ. ಈಗ 2ನೇ ಚಾರ್ಜ್ ಶೀಟಲ್ಲಿ ದರ್ಶನ್ ಸಿಕ್ಕಿ ಬೀಳ್ತಾರಾ ಅನ್ನುವಂಥ ದೊಡ್ಡ ಅನುಮಾನ ಕಾಡ್ತಾ ಇದೆ. ಯಾಕಂದರೆ 2ನೇ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲ ಸಿದ್ಧತೆ ಮಾಡ್ತಾರೆ. ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಬೇಕು. 1000ಕ್ಕೂ ಅಧಿಕ ಪುಟಗಳ ವರದಿ ಸಲ್ಲಿಸಲು ತಯಾರಿ ಆಗ್ತಾ ಇದೆಯಂತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಈ ಹಿಂದೆ ಒಂದು 9000 ಪುಟಗಳಿತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ 20ಕ್ಕೂ ಹೆಚ್ಚು ಸಾಕ್ಷಿಗಳು ಈ ಚಾರ್ಜ್ ಶೀಟಲ್ಲಿ ಇದೆಯಂತೆ. ರೇಣುಕಾಸ್ವಾಮಿ ಹತ್ಯೆ ಕುರಿತ FSL ವರದಿಗಳಿವೆ ಅಂತೆ. ರಿಟ್ರೀವ್ ಮಾಡಿರೋ ಫೋಟೋಗಳನ್ನು ಸಲ್ಲಿಸಲು ಸಿದ್ಧತೆ. ಎಲ್ಲಿಂದ ರಿಟ್ರೀವ್ ಮಾಡಿದ್ರು ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಇನ್ನೂ ಕೂಡ ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ ವೀಕ್ಷಕರೇ. ದರ್ಶನ್ ಮೊಬೈಲ್ ರಿಟ್ರೀವ್ ಆಗಿಲ್ಲ. ಐಫೋನು ಮಾಡೋಕ್ಕೆ ಕಷ್ಟ, ಆದರೆ ಮಾಡದೇ ಇರೋಕ್ಕಾಗಲ್ಲ, ಮಾಡ್ತಾರೆ. ಇಟ್ ವಿಲ್ ಟೇಕ್ ಟೈಮ್. ಓಕೆ. ಆದರೆ ಈ ಫೋಟೋ ಯಾರು ತೆಗೆದ್ರು, ಯಾರ ಮೊಬೈಲಿಂದ? ಪುನೀತ್ ಅನ್ನೋನೊಬ್ಬ ಇದ್ದ, ಗೊತ್ತಾ? ಎಸ್, ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸ್ಥಳದಲ್ಲಿದ್ದ ಪುನೀತ್. ಇವರಿಗೆಲ್ಲ ಒಂದು ಹುಚ್ಚಿದೆ, ಫೋಟೋ ತೆಗೆದು ಬಿಡೋದು. ಯಾವ ಟೈಮು ಏನಾಗುತ್ತೆ ಗೊತ್ತಿರೋದಿಲ್ಲ, ಇಷ್ಟು ಮಾರಣಾಂತಿಕ ಆಗುತ್ತೆ ಅಂತ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಸ್ ಇದ್ದಾರೆ, ಎಲ್ಲ ಸಂಭಾಳಿಸ್ತಾರೆ ಅಂತ ಅಂದ್ಕೊಂಡಿರ್ಬೋದು. ಇನ್ನು ಪ್ರತ್ಯಕ್ಷದರ್ಶಿ ಪುನೀತ್ ಮೊಬೈಲ್ನಿಂದ ಆ ಫೋಟೋ ರಿಟ್ರೀವ್ ಆಗಿದೆಯಂತೆ. ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ತನ್ನ ಗ್ಯಾಂಗ್ ಜೊತೆ ನಿಂತು ಒಂದು ಫೋಟೋ ತೆಗೆಸ್ಕೊಂಡಿದ್ದಾರಂತೆ ದರ್ಶನ್. ರೇಣುಕಾಸ್ವಾಮಿ ಶವದ ಬಳಿ ದರ್ಶನ್ ನಿಂತಿರುವ ಫೋಟೋ ಇದೆಯಂತೆ. ಆಮೇಲೆ ಇನ್ನೊಬ್ಬ ಇದ್ನಲ್ಲ, ಓತಿಕ್ಯಾತ ಪವನ್ ಮೊಬೈಲ್ನಿಂದಲೂ 2 ಫೋಟೋ ರಿಟ್ರೀವ್ ಆಗಿದೆಯಂತೆ. ಆಮೇಲೆ ಅವನೇನು ಮಾಡ್ತಾನೆ, ಬಂಧನದ ಭಯದಿಂದ ಫೋಟೋ ಡಿಲೀಟ್ ಮಾಡಿರ್ತಾನೆ. ಇಷ್ಟೆಲ್ಲ ಆಯಿತು ಅಂತ ಗೊತ್ತಾಗ ಡಿಲೀಟ್ ಮಾಡಿರ್ತಾನೆ. ಆದರೆ ತುಂಬ ಜನರಿಗೆ ಗೊತ್ತಿಲ್ಲ, ನೀವು ಏನೇ ತಿಪ್ಪರ್ಲಾಗಿ ಹೊಡೆಯಿರಿ, ಡಿಲೀಟ್ ಮಾಡಿ, ಬೇರೆ 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 ಕಡೆಗಳಲ್ಲಿ ಅದು ಸಂಗ್ರಹ ಆಗಿರುತ್ತೆ. ಬೇರೆ ಬೇರೆ ಕಡೆಗಳಲ್ಲಿ ಸಂಗ್ರಹ ಆಗಿರುತ್ತೆ. ಒಂದು 4-5 ಕಡೆ ಆದರೂ ಹೋಗಿ ಡಿಲೀಟ್ ಮಾಡಬೇಕಾಗುತ್ತೆ ನೀವು, ಕಂಪ್ಲೀಟ್ ಡಿಲೀಟ್. ಆದರೆ ರಿಟ್ರೀವ್ ಮಾಡಬೇಕು ಅಂತ ಕೂತ್ರೆ ನಿಮಗೆ ರಿಟ್ರೀವ್ ಮಾಡೋಕ್ಕಾಗುತ್ತೆ. ನೋಡಿ, ಪೊಲೀಸರು ಏನು ಮಾಹಿತಿ ಕೊಡ್ತಾರೆ ಅಂದರೆ, ನೀಲಿ ಟೀ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿದ್ರಂತೆ ದರ್ಶನ್. ಇದೇ ಥರ ಇರ್ಬೋದೇನೋ ಗೊತ್ತಿಲ್ಲ. ಶವದ ಜೊತೆ ಫೋಟೋ ತೆಗೆದುಕೊಂಡು ಸಿಕ್ಕಿಬಿತ್ತ ಡಿ ಗ್ಯಾಂಗ್, ಅಥವಾ ನಮಗೊಂದಿರಲಿ ಅನ್ನೋ ಏನೋ ಗೊತ್ತಿಲ್ಲಪ್ಪ. ಒಮ್ಮೊಮ್ಮೆ ಬುದ್ಧಿ ಕೈ ಕೊಟ್ಬಿಡುತ್ತೆ. ಏನು ಮಾಡ್ತೀವಿ ಅಂತ ಗೊತ್ತಿರೋರು, ನನಗೆ ಯಾಕಪ್ಪ ಇಂಥ ಬುದ್ಧಿ ಬಂದು ಅಂತ ಆಮೇಲೆ ಅನೇಕರು ಥಿಂಕ್ ಮಾಡಿರ್ತಾರೆ, ಇದು ಬೇಕಿತ್ತು ನನಗೆ ಅಂತೇಳಿ. ಬೇಡ, ಈ ಥರ ಆಗಿದೆ. ಇದು
ಲೇಟೆಸ್ಟ್ ಸುದ್ದಿ. ಓಕೆ.